ಸೋಮಣ್ಣ ಪ್ರಾಂಶುಪಾಲರು ಮಾರಾಣಿ ಪದವಿ ಪೂರ್ವ ಕಾಲೇಜು. ಮೊದಲನೇದಾಗಿ ಈ ವರ್ಷ ಕಳೀತು, ನಾಳೆ ಹೊಸ ವರ್ಷ ಬರ್ತಾ ಇದೆ. ಶುಭಾಶಯಗಳು ಎಲ್ರಿಗೂ. ಸುಮಾರು ನಮ್ಮ ಕಾಲೇಜಿನಲ್ಲಿ 2000ಕ್ಕೂ ಮಿಗಿಲಾಗಿ ಮಕ್ಕಳಿದ್ದಾವೆ, ಹೆಣ್ಮಕ್ಳು. ಅದರಲ್ಲಿ ಸೆಕೆಂಡ್ PUCಗೆ ಸುಮಾರು 976 ಮಂದಿ ಅಡ್ಮಿಷನ್ ಆಗಿದ್ದಾರೆ. ಅದರಲ್ಲೊಂದು 70% ಮಕ್ಕಳು ಬರ್ತವೆ ಅನ್ನೋ ನಿರೀಕ್ಷೆಯಲ್ಲಿ ನಾವೊಂದು 700 ಮಕ್ಕಳಿಗಾಗುವಷ್ಟು, 650ರಿಂದ 700 ಮಕ್ಕಳಿಗಾಗುವಷ್ಟು ರೂಮ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಕೊಠಡಿಯೊಂದಕ್ಕೆ 15ರಿಂದ 20ರಂತೆ ಮಕ್ಕಳನ್ನು ಕೂರಿಸುವಷ್ಟು ಆಸನದ ವ್ಯವಸ್ಥೆ ಮಾಡಿಕೊಂಡು, ಪ್ರತಿ ರೂಮ್ಗೂ ಕಾರ್ಪೊರೇಷನ್ ವತಿಯಿಂದ ಕಾರ್ಪೊರೇಟ್ರೇ ನಿಂತ್ಕೊಂಡು ಬೆಳಗ್ಗೆಯಿಂದ ಸ್ಯಾನಿಟೈಸೇಷನ್ ಮಾಡಿಸ್ಕೊಟ್ಟಿದ್ದಾರೆ. ಕೈ ತೊಳೆಯೋ ನೀರಿಗೆ ವ್ಯವಸ್ಥೆ ಮಾಡಿದ್ದೀವಿ, ಸೋಪನ್ನು ಇಟ್ಟಿದ್ದೀವಿ. ಸ್ಯಾನಿಟೈಸರ್ನ ಮೂಲಕ ಅವರು ಎಂಟ್ರಾಗ್ತಿದ್ದಂಗೆ ಅವರ ಕೈಯನ್ನು ಶುಚಿಗೊಳಿಸುವಂಥದ್ದನ್ನು ಮಾಡಲಿಕ್ಕೆ ಒಂದು ಹೆಲ್ಪ್ ಡೆಸ್ಕನ್ನು ಮಾಡಿಕೊಂಡಿದ್ದೀವಿ. ಹಾಗೆಯೇ ಯಾರು ನೆಗಡಿ, ಕೆಮ್ಮು, ಜ್ವರ ಇದೆ ಆ ಥರದ್ದು ಮಕ್ಕಳು ಕಡ್ಡಾಯವಾಗಿ ಬರಬಾರ್ದು ಅನ್ನುವಂಥದ್ದನ್ನ ಪ್ರತಿ ಮಕ್ಕಳಿಗೆ ನಾವು ಸಂದೇಶವನ್ನು ಮುಟ್ಟಿಸಿದ್ದೀವಿ ವಾಟ್ಸಪ್ ಗ್ರೂಪ್ ಮೂಲಕ. ಸರ್ಕಾರ ಈಗಾಗಲೇ ಕೂಡ SSLC ಮತ್ತು PUC ತರಗತಿಗಳನ್ನು ಆರಂಭ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಒಂದು ಸೂಕ್ತವಾದಂತಹ ನಿರ್ದೇಶನ ಕೂಡ ನೀಡಿರುವಂಥದ್ದು. ಹಾಗಾಗಿ ನಾಳೆಯಿಂದ ಕಾಲೇಜು ಮತ್ತು ಶಾಲೆಗಳು ಆರಂಭವಾಗುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಶಾಲೆಯ ಆಡಳಿತ ಮಂಡಳಿಯವರು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಮೈಸೂರಿನ ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಏನಿದೆ ಅಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಜೊತೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಮಹಾರಾಣಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರನ್ನ ಮುಟ್ಟಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೇನೆ. ಸರ್, ಈಗಾಗಲೇ ಕೂಡ ಸರ್ಕಾರ ಒಂದು ಸೂಕ್ತವಾದಂತಹ ನಿರ್ದೇಶನವನ್ನು ನೀಡಿದೆ, ಅದರಂತೆ ನೀವು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಸರ್? ಹೌದು, ಮಾಡ್ಕೋತಾ ಇದ್ದೀವಿ. ಏನು ಇಲಾಖೆ ಮತ್ತು ಸರ್ಕಾರ ಹೇಳಿದೆ ಆ ನಿರ್ದೇಶನದಂತೆ ಈ ಪ್ರತಿ ರೂಮನ್ನು ಸ್ವಚ್ಛಗೊಳಿಸಿದ್ದೀವಿ. ಇವತ್ತು ಬೆಳಿಗ್ಗೆ ಕಾರ್ಪೊರೇಷನ್ ಕಡೆಯಿಂದ ಸ್ಯಾನಿಟೈಸೇಷನ್ ಆಯಿತು ಎಲ್ಲ ರೂಮ್ಗಳಿಗೆ. ಅದೇ ಥರ ಸುಮಾರು 6 ಅಡಿ ಅಂತರದಲ್ಲಿ ಡೆಸ್ಕ್ಗಳನ್ನ ಇಟ್ಕೊಳ್ಳುವಂಥದ್ದು, ಮತ್ತು ಮಕ್ಕಳನ್ನು ಒಂದು ರೂಮ್ಗೆ 15ರಂತೆ ನಿಗದಿ ಮಾಡಿಕೊಳ್ಳುವಂಥದ್ದು. ಸರ್, ಇನ್ನೊಂದು, ಯಾಕಂದರೆ ಬರುವಂತಹ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ರೀನಿಂಗ್ ಆಗ್ಬೋದು, ಮಾಸ್ಕನ್ನು ಕಡ್ಡಾಯ ಮಾಡಿರುವಂಥದ್ದಾಗೋದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ಏನು ಕ್ರಮ ತಗೋತೀರಾ ಸರ್? ಅದೇ ನಾವು ಬೆಳಿಗ್ಗೆ ಅದಕ್ಕೆ ನಾವು ಒಂದು ಹೆಲ್ಪ್ ಡೆಸ್ಕ್ ಥರ ಮಾಡಿಕೊಂಡು ಬರ್ತಾ ಇರೋ ಮಕ್ಕಳಿಗೆ ಮತ್ತೆ ಸ್ಯಾನಿಟೈಸ್ ಮಾಡಿ ಪ್ರತಿ 15ರಂತೆ ಒಂದೊಂದು ರೂಮ್ಗೆ ಅವರನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. ವಿತೌಟ್ ಮಾಸ್ಕ್ ಎಂಟ್ರಿ ಕೊಡಲ್ಲ ಅವ್ರಗಳಿಗೆ. ನಮ್ಮ ಲೆಕ್ಚರರ್ಸ್ಗೂ ಹೇಳಿದ್ದೀವಿ, ಯಾರು ನೀವು COVID-19 ಇಲ್ಲ, ಮಾಸ್ಕ್ ಇಲ್ಲ, ನೀವು ಬರಲೇಬೇಡಿ ಇಲ್ಲಿ, ಆ ಥರ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಇದು ಸ್ವಲ್ಪ 2ನೇ ಅಲೆಯ ಒಂದು ಮಾತುಕತೆಯ ಈ ಹಂತದಲ್ಲಿ ನಾವು ಎಷ್ಟು ಸುರಕ್ಷತೆಗೆ ನಾವು ಆದ್ಯತೆ ಕೊಡಬೇಕು ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ನಿಮ್ಮಲ್ಲಿ ಇದು ಸಿಬ್ಬಂದಿಗೆ ಮತ್ತು ಕೋವಿಡ್ ಟೆಸ್ಟ್ ಆಗಿತ್ತು, ನಿಮ್ಮ ಟೀಚರ್ಸ್ಗಳಿಗಾಗಿರ್ಬೋದು, ಯಾರಿಗಾರು ಪಾಸಿಟಿವ್ ಬಂದಂಥ ಪ್ರಕರಣಗಳೇನು ಇದೆಯಾ ಸರ್? ಇಲ್ಲ, ಒಬ್ಬರಿಗೂ. ಅಂದರೆ ಇದುವರೆಗೆ ಸುಮಾರು ಒಂದು 60-70% ರಿಸಲ್ಟ್ ಬಂದಿದೆ, ಯಾರಿಗೂ ಬಂದಿಲ್ಲ. ನನ್ನನ್ನು ಸೇರಿ ನನ್ನ ನಿರೀಕ್ಷೆ ಇಲ್ಲಿದ್ದೀನಿ. ಮೊನ್ನೆನೇ ಟೆಸ್ಟ್ ಮಾಡಿಸಿದ್ರು ಇನ್ನೂ ನನಗೂ ಬಂದಿಲ್ಲ ಸುದ್ದಿ. ಸೊ ಬಹುತೇಕ ಯಾರಿಗೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸರ್, ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದೆ? ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ ಸರ್ ಅಧಿಕಾರಿಗಳು? ಚೆನ್ನಾಗಿದೆ ಅವ್ರದ್ದು, ಪಾಪ ಸುಮ್ಮನೆ ಹೇಳೋದಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು. ನಮಗೆಲ್ಲ ಫ್ರೀಯಾಗಿ JK ಗ್ರೌಂಡಲ್ಲಿ ತಪಾಸಣೆ ಮಾಡಿಕೊಟ್ರು ಎಲ್ಲ ಸಿಬ್ಬಂದಿಗಳಿಗೆ. ತುಂಬ ಮಕ್ಕಳು ಬಸ್ಗಳಲ್ಲೆಲ್ಲ ಬರ್ತಾ ಇದ್ವು. ಅಂತಿಮವಾಗಿ ಒಂದಷ್ಟು ಪೋಷಕರಲ್ಲಿ ಭಯ, ಆತಂಕ ಮತ್ತು ಮಕ್ಕಳಲ್ಲೂ ಕೂಡ ಇರುತ್ತೆ. ನೀವು ಪೋಷಕರಿಗೆ ಮತ್ತು ಮಕ್ಕಳಿಗೆ ಹೇಳೋದೇನು ಸರ್? ನಿಜ, ಯಾಕೆಂದರೆ ಜೀವ ಇಂಪಾರ್ಟೆಂಟ್ ಅಲ್ವೇ. ಆದರೂ ಅದರ ಒಂದು ನಾವು ಸಾಕಷ್ಟು ಎಚ್ಚರಿಕೆ ಇಟ್ಕೊಂಡ್ರೆ, ಕಟ್ಟುನಿಟ್ಟಿನ ಈ ಥರದ ಕ್ರಮ ಇಟ್ಕೊಂಡ್ರೆ ಏನೂ ಆಗಲ್ವೇನೋ ಅಂತ ಅನ್ಕೋತೀನಿ. ಧೈರ್ಯವಾಗಿ ಕಳಿಸ್ಕೊಡಿ. ನಿಮ್ಮ ಮಗುವಿನ ಜವಾಬ್ದಾರಿ ನಮಗೂ ಇರ್ತದೆ. ನಮ್ಮ ಕಾಂಪೌಂಡ್ ಒಳಗಡೆ ಬಂದ ಮೇಲೆ ನಾವು ಆ ಜವಾಬ್ದಾರಿನ ಹೊತ್ಕೊತೀವಿ. ಆತಂಕ ಪಡಬೇಡಿ, ದೇವರಿದ್ದಾನೆ. ಥ್ಯಾಂಕ್ ಯು. ಇದು ಇಲ್ಲಿನ ಪ್ರಾಂಶುಪಾಲರ ಮಾತಾಗಿರುವಂಥದ್ದು. ಏನೋ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದನ್ನು ನಾವು ಪರಿಗಣಿಸಲೇಬೇಕಾದಂಥದ್ದು. ಯಾಕಂದರೆ ನಿಮ್ಮ ಮಕ್ಕಳು ಎಷ್ಟು ಸುರಕ್ಷಿತವಾಗಿರ್ತಾರೋ ನಿಮ್ಮ ಮನೆಯಲ್ಲಿ, ಅಷ್ಟೇ ಸುರಕ್ಷಿತವಾಗಿ ಕೂಡ ನಮ್ಮ ಶಾಲೆಗಳಲ್ಲಿ, ನಮ್ಮ ಕಾಲೇಜುಗಳಲ್ಲಿ ಇರ್ತಾರೆ. ನಿಮ್ಮ ಮಕ್ಕಳು ಕೂಡ ನಮ್ಮ ಮಕ್ಕಳಂತೆ ನಿರಾತಂಕವಾಗಿ, ನಿರಾಳವಾಗಿ ಮಕ್ಕಳನ್ನು ಶಾಲೆಗೆ ಕಳಿಸಿ. ನಿಮ್ಮ ಮಕ್ಕಳ ಜವಾಬ್ದಾರಿ ನಮ್ಮದು ಅನ್ನುವಂತಹ ಮಾತನ್ನು ಇಲ್ಲಿನ ಪ್ರಾಂಶುಪಾಲರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಭಾಕರ್ ಜೊತೆ ಮಹದೇವ ಸ್ವಾಮಿ ಕುರುಣೇಗಾಲ, SL TV, ಮೈಸೂರು.